ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಸಂಜೆ ಹಾಗೆ ಬೆಳಗ್ಗೆಯ ಕುಕಿಂಗ್ ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೀನಿ. ರಾತ್ರಿ ಅಡುಗೆಗೆ ಏನು ಮಧ್ಯಾಹ್ನ ಮಾಡಿದಂಥ ಸಾಂಬಾರಾಗಿರ್ಬೋದು ಏನೂ ಮಿಕ್ಕಿರಲಿಲ್ಲ. ಸ್ವಲ್ಪ ಅನ್ನ ಮಿಕ್ಕಿತ್ತು, ಹಾಗಾಗಿ ರೊಟ್ಟಿ ಹಾಕ್ಬಿಟ್ಟು ಹುರುಳಿ ಜುಣ್ಕ ಮಾಡಿಬಿಡೋಣ ಅಂದರೆ ಜುಣ್ಕ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹುರುಳಿ ಜುಣ್ಕ ಮಾಡ್ತಾಯಿದ್ದೀನಿ. ಹುರುಳಿಕಾಳು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ನಾವು ಜುಣ್ಕ, ಅದಕ್ಕೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಮೇಯ್ನು. ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂತ ಅಂದರೆ ದಯವಿಟ್ಟು ಸ್ಕಿಪ್ ಮಾಡ್ಕೊಳ್ಳಿ. ಹಾಗೆಯೇ ಈರುಳ್ಳಿ ಜಾಸ್ತಿ ಹಾಕೋತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಹುರುಳಿ ಜುಣ್ಕ ಅನ್ನೋದು ಸಾಮಾನ್ಯ ಮೈಸೂರು, ಪಿರಿಯಾಪಟ್ಟಣ ಆ ಕಡೆ, ಇಲ್ಲಿ ಹೊಳೆನರಸೀಪುರ, ನಮ್ಮ ಅರ್ಕಲ್ಗೂಡು ಕಡೆ ಎಲ್ಲ ಸುಮಾರು ಜನ ಮಾಡಿಕೊಂಡು ಇಟ್ಕೊತಾರೆ. ಹಳ್ಳಿಗಳ ಕಡೆ ಹುರುಳಿಕಾಳನ್ನು ಹುರಿದು ಚೆನ್ನಾಗಿ ಅದನ್ನು ರಾಗಿ ಬೀಸೋಕಲ್ನಲ್ಲಿ ಬೇಳೆ ಮಾಡಿ ಅದನ್ನು ಮತ್ತೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೇಳೆ ಮಾಡ್ಕೊಂಡಿರೋವಂಥ ಹುರುಳಿಕಾಳು ಜೊತೆಗೆ ಅರಿಶಿನ, ಮೆಣಸಿನ್ಕಾಯಿ, ಧನಿಯಾ, ಜೀರಿಗೆ ಇವೆಷ್ಟನ್ನೂ ಒಂದೊಂದು ಪ್ರಪೋರ್ಷನ್ನಲ್ಲಿ ಹಾಕಿಬಿಟ್ಟು ಮಿಲ್ ಮಾಡಿಸಿ ಇಟ್ಕೊಳ್ಳೋವಂಥ ಪೌಡರ್ ಇದು ಹುರುಳಿ ಜುಣ್ಕ ಪೌಡರ್. ಇದು ತುಂಬಾ ಒಳ್ಳೆಯದು, ಪ್ರೋಟೀನ್ ರಿಚ್ ಇರುತ್ತೆ. ಯಾಕೆಂದರೆ ಹುರುಳಿಕಾಳು ಅಲ್ವಾ, ಹಾಗಾಗಿ ತುಂಬಾ ಒಳ್ಳೆಯದು ಇದು. ಸಾಮಾನ್ಯ ಬೆಳಗ್ಗೆ ಹೊತ್ತು ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ನಾನು ಈ ರೀತಿ ಮಾಡ್ಕೊಬಿಡ್ತೀನಿ. ಹುರುಳಿ ಜುಣ್ಕ ಒಂದು 1/4 kg ಇಟ್ಕೊಂಡ್ರೆ ಸಾಕು. ಮನೆಯಲ್ಲಿ ಒಂದು 5-6 ತಿಂಗಳು, ವಾರಕ್ಕೊಂದು ಸಲ ಅಥವಾ ತಿಂಗಳಿಗೊಂದು ಸಲ, 15 ದಿನಕ್ಕೊಂದು ಸಲ ಅನ್ನೋ ರೀತಿಯಲ್ಲಿ 5-6 ತಿಂಗಳಿಗೆ 5 ಸಲ 6 ಸಲ ಮಾಡ್ಕೋಬೋದು 3 ಜನ ಇದ್ದರೆ. ಸೊ ಈ ಜುಣ್ಕದ ಪೌಡರ್ನ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗಂಟೆ ಏನು ಇಲ್ಲದೆ ಇರೋ ರೀತಿ ಈ ರೀತಿ ಕಲಿಸ್ಕೋಬೇಕು ಫಸ್ಟು. ಆಮೇಲೆ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ತೆಳು ಮಾಡ್ಕೋಬೇಕು. ಈ ಕಡೆ ಒಗ್ಗರಣೆಗೆ ಈರುಳ್ಳಿ ಇಟ್ಟಿದ್ದೆ ಅಲ್ವಾ, ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ನೀವೇನಾದರೂ 1 ಟೊಮ್ಯಾಟೊ ಹಾಕ್ತಾಯಿದ್ರೆ ಹುಣಸೆ ಹುಳಿನ ಸ್ವಲ್ಪ ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಾಕ್ತಾ ಇರೋದ್ರಿಂದ ಸ್ವಲ್ಪ ಒಂದನ್ನು ಹುಣಸೆ ಹಣ್ಣನ್ನು ಮಿಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಜುಣ್ಕದ ಪೌಡರ್ನ ಕಲಸಿಟ್ಕೊಂಡಿರ್ತೀವಲ್ವ ನೀರಿಗೆ, ಅದನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಏನಕ್ಕೆ ಕಲಿಸ್ಕೋಬೇಕು ಅಂತ ಅಂದರೆ ಡೈರೆಕ್ಟಾಗಿ ನಾವು ಒಗ್ಗರಣೆಗೆ ಈ ಪೌಡರ್ನ ಹಾಕಿದಾಗ ಕೆಲವೊಮ್ಮೆ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಫಸ್ಟೇ ನೀರಿನಲ್ಲಿ ಕಲಿಸ್ಕೊಂಡು ಆ ಕಲಸಿಟ್ಟಿರೋಂಥ ನೀರನ್ನು ಈ ಈರುಳ್ಳಿ ಟೊಮ್ಯಾಟೊ ಒಗ್ಗರಣೆಗೆ ಹಾಕಿ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ, ಏಕೆಂದರೆ ಹುರುಳಿಕಾಳಾಗಿರೋದ್ರಿಂದ ಇದು ಕುದೀತಾ ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಕನ್ಸಿಸ್ಟೆನ್ಸಿ ಗಟ್ಟಿ ಥಿಕ್ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಮೊದಲಿಗೆ ನಮಗೆ ಅಯ್ಯೋ ತೆಳುವಾಗೋಯ್ತೇನೋ ಅಂತ ಅನಿಸುತ್ತೆ, ಬಟ್ ಅದು ಕುದೀತಾ ಕುದೀತಾ ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದಿದಾದ ನಂತರ ಅದು ಗಟ್ಟಿಯಾಗುತ್ತೆ. ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ಏಕೆಂದರೆ ಗೊಜ್ಜಿನ ಹದದಲ್ಲಿ ಇರಲಿ. ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದರೆ ಬೇಕಾದ್ರೆ ನೀರು ಅಡ್ಜಸ್ಟ್ ಮಾಡ್ಕೋಬೋದು. ತುಂಬ ತೆಳು ಆಗೋಯ್ತು ಅಂತ ಅಂದರೆ ಇನ್ನೊಂದು ಅರ್ಧ ಸ್ಪೂನ್ ಆಗೋಷ್ಟು ಈ ಹುರುಳಿ ಜುಣ್ಕದ ಪೌಡರ್ನ ನೀವು ಮಿಕ್ಸ್ ಮಾಡಿದ್ರೆ ಆಯಿತು, ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಸೊ ನೋಡಿ, ಮೊದಲು ಸಾಂಬಾರು ರೀತಿ ಇದ್ದಿದ್ದು ಇವಾಗ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ಅಲ್ವಾ. ಸೊ ಇಷ್ಟು ಕುದಿದ್ರೆ ಸಾಕು, ತುಂಬ ಜಾಸ್ತಿ ಏನು ಕುದಿಸೋವಂಥ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕುದಿದಾದ ನಂತರ ಒಮ್ಮೆ ಉಪ್ಪೆಲ್ಲ ಕರೆಕ್ಟಾಗಿದೆಯಾ, ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಉಪ್ಪು ಕರೆಕ್ಟಾಗಿತ್ತು. ಸೊ ಹಾಗಾಗಿ ಇದನ್ನು ಅಷ್ಟೇ ಕುದಿಸಿದ್ದು ಸಾಕು ಅಂತ ಲಿಡ್ನ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಸೊ ಪ್ರದೀಪ್ಗೆ, ಹಿತೈಷ್ಗೆ ಹಾಗೆ ನಮ್ಮ ಅತ್ತೆಗೆ ಹುರುಳಿ ಜುಣ್ಕ ಜೊತೆಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ. ಆದರೆ ನಾನು ಸ್ವಲ್ಪ ಸಂಜೆ ಊಟ ಮಾಡಿದ್ದು ಲೇಟ್ ಆಯಿತು ಮಧ್ಯಾಹ್ನ, ಹಾಗಾಗಿ ಅಷ್ಟೊಂದೇನು ರೊಟ್ಟಿ ತಿನ್ನೋಷ್ಟು ಹಸಿವಿರಲಿಲ್ಲ ನನಗೆ. ಹಾಗಾಗಿ ಊಟ ಈ ಕಡೆ ಬಿಡೋದಕ್ಕೂ ಆಗಲ್ಲ ಅಂತ ಅಂದ್ಬಿಟ್ಟು ಲೈಟಾಗಿರಲಿ ಡಿನ್ನರ್ ಅಂತ ರಾಗಿ ಸೂಪ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸೂಪ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಒಂದು 1 ಸ್ಪೂನು ಇಲ್ಲ ಅಷ್ಟು ಎಣ್ಣೆನ ನಾನು ಸ್ಪ್ರಿಂಕಲ್ ಮಾಡಿಕೊಂಡು ಅದಕ್ಕೆ ಸ್ವೀಟ್ ಕಾರ್ನ್ನ ಹಾಕ್ಕೊಂಡು ಒಂದು 5 ನಿಮಿಷ ಹುರಿದಿದ್ದೀನಿ. ಅದಕ್ಕೆ 1 ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾಯಿದ್ದೀನಿ, ಸ್ವಲ್ಪ ಉಪ್ಪನ್ನು ಸಹ ಹಾಕ್ಬಿಟ್ಟು. ಇಲ್ಲಿ ನಾನು ರಾಗಿ ಸೂಪ್ ಮಾಡ್ಕೊಳ್ಳೋದಕ್ಕೆ ನಾನು ಉಪಯೋಗಿಸ್ತಾ ಇರೋದು ನಮ್ಮಲ್ಲೇ ತಯಾರಾಗುವಂಥ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್. ಇದನ್ನು ತುಂಬ ಜನ ತುಂಬ ಉಪಯೋಗಿಸಿ 1 kg 2 kg ಆಗೋಷ್ಟು ನನ್ನ ಹತ್ರ ತರಿಸ್ಕೊತಾ ಇದ್ದೀರಾ. ಇದು ಒಂದು ಮೀಲ್ ರಿಪ್ಲೇಸ್ಮೆಂಟ್ ಥರನೇ ಅಂತ ಅನ್ಬೋದು. ಇದರಲ್ಲಿ ರಾಗಿ ಜೊತೆಗೆ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟಲ್ಲಿ ತೋರಿಸ್ತಾ ಇದ್ದೀನಿ, ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೋಡ್ಕೋಬೋದು. ಬೇರೆ ಏನೇನು ಪದಾರ್ಥಗಳನ್ನ ಹಾಕಿರ್ತೀನಿ ಎಲ್ಲವನ್ನು ಸಹ
ಮೊಳಕೆ ಬರೆಸಿ ಚೆನ್ನಾಗಿ ಒಣಗಿಸಿ ಅದನ್ನು ಹುರಿದು ರಾಗಿ ಜೊತೆಗೆ ನಾವು ಮಿಲ್ ಮಾಡಿಸಿ ಇಟ್ಟಿರ್ತೀವಿ. ಇದರಲ್ಲಿ ಬಾದಾಮಿ, ಗೋಡಂಬಿ ಹಾಗೆಯೇ ಹಿಪ್ಲಿನೂ ಸಹ ಸೇರಿಸಿರ್ತೀನಿ. ಸೊ ನೀವೇನಾದರೂ ಸೂಪ್ ಮಾಡ್ಕೋಬೇಕಾದ್ರೆ ಎಕ್ಸ್ಟ್ರಾ ಮೆಣಸಿನ ಕಾಳು ಆಗಿರ್ಬೋದು ಎಲ್ಲ ಏನೂ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದು ಒಂದು ಪೌಡರ್ನಲ್ಲೇ ಎಲ್ಲ ಫ್ಲೇವರ್ಸೂ ಇದೆ. ಆ್ಯಂಡ್ ಬರೀ ರಾಗಿದಾದರೆ ಒಂದು ಅರ್ಧ ಗಂಟೆಗೆ ನಿಮಗೆ ಮತ್ತೆ ಹೊಟ್ಟೆ ಹಸಿವು ಇನ್ನೊಂದೇನಾದರೂ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಇದರಲ್ಲಿ ಎಲ್ಲ ಥರದ ಕಾಳುಗಳನ್ನ ಮೊಳಕೆ ಹಾಕಿ ಮಾಡಿರ್ತೀವಿ ಅಲ್ವಾ, ಸೊ ಪ್ರೋಟೀನ್ ರಿಚ್ ಇರುತ್ತೆ ಇದು. ಸೊ ಪ್ರೋಟೀನ್ ನಾವು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಹೊಟ್ಟೆ ಫಿಲ್ ಆಗಿರುತ್ತೆ. ಸೊ ನಿಮಗೆ ಒಂದು 2 ಅವರ್ಸ್ 3 ಅವರ್ಸ್ ತನಕನೂ ಏನು ಹೊಟ್ಟೆ ಹಸಿವು ಆಗೋದಿಲ್ಲ. ಥಿಕ್ನೆಸ್ ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ಸ್ವಲ್ಪ ಸೂಪ್ ಆಗಿರೋದ್ರಿಂದ ತೆಳುವಾಗಿ ಮಾಡ್ಕೋತಾ ಇದ್ದೀನಿ. ಗಂಜಿ ಥರನೂ ಸಹ ನೀವು ಮಾಡ್ಕೋಬೋದು. ನಾನು ಈ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಮಾಡಿದಾಗ ತೋರಿಸಿದ್ದೆ ನಾನು. ಗಂಜಿ ನಾರ್ಮಲ್ ರಾಗಿ ಗಂಜಿ ಥರ ಮಾಡಿಕೊಂಡು ತಣ್ಣಗಾದ್ಮೇಲೆ ಮೊಸರು ಮತ್ತು ಈರುಳ್ಳಿ ಎಲ್ಲ ಹಾಕ್ಕೊಂಡು ಸೇವಿಸ್ತಾರೆ ನೋಡಿ, ಆ ರೀತಿಯೂ ತೋರಿಸಿದ್ದೆ. ಆ ರೀತಿಯೂ ಮಾಡ್ಕೋಬೋದು. ಇದನ್ನೇ ಸೂಪ್ ಥರ ಮಾಡ್ತಾಯಿದ್ದೀನಿ ಇವತ್ತು. ಸೂಪ್ ಸಹ ಮಾಡ್ಕೋಬೋದು. ಸೊ ಈ ಹಿಟ್ಟು ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸು. ಅದನ್ನು ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ಫಸ್ಟಿಗೆ ಮಿಕ್ಸ್ ಮಾಡ್ಕೊಬಿಟ್ಟು ಆಮೇಲೆ ನೀರನ್ನು ಹಾಕಿ ಚೆನ್ನಾಗಿ ಗಂಟೇನು ಇಲ್ಲದೆ ಇರೋ ರೀತಿ ಈ ರೀತಿ ಕಲಸಿ ಇಟ್ಕೋಬೇಕು. ಸೊ ನೋಡಿ, ಈ ರೀತಿ ಕಲಸಿಟ್ಕೊಂಡಿದ್ದಾದ ನಂತರ ಕುದೀತಾ ಇರುತ್ತಲ್ಲ ನೀರು ಮತ್ತು ಸ್ವೀಟ್ ಕಾರ್ನೆಲ್ಲ ಹಾಕಿ ಕುದಿಸ್ತಾ ಇರ್ತೀನಲ್ವ, ಅದಕ್ಕೆ ಈ ಹಿಟ್ಟನ್ನು ಸೇರಿಸ್ಬೇಕು. ಅಷ್ಟರಲ್ಲಿ ಈ ಕಡೆ ರೊಟ್ಟಿಗೂ ಸಹ ರೆಡಿ ಮಾಡ್ಕೋತಾ ಇದ್ದಾರೆ. ನನಗೆ ಏನಂದರೆ ತುಂಬ ಲೈಟಾಗಿರಬೇಕು ಡಿನ್ನರು. ಸಾಮಾನ್ಯ ತುಂಬ ಹೊಟ್ಟೆ ಹಸಿ ಇತ್ತು ಅಂತ ಅಂದರೆ ಅನ್ನ ಸಾಂಬಾರು ಒಂದೊಂದು ಪಲ್ಯನೇ ತಿಂದ್ಬಿಡ್ತೀನಿ. ಇವತ್ತು ಅಷ್ಟೊಂದೇನು ಇರಲಿಲ್ಲ, ಪಲ್ಯ ಎಲ್ಲ ಏನೂ ಇರಲಿಲ್ವಲ್ಲ. ಹಾಗಾಗಿ ಒಂದು ರೊಟ್ಟಿ ತಿಂದ್ರೂ ಅರ್ಧ ರೊಟ್ಟಿ ತಿಂದ್ರೂ ಹೆವಿ ಅಂತ ಅನಿಸುತ್ತೆ ಅಂದ್ಬಿಟ್ಟು ನಾನು ಇದನ್ನು ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ನೀರು ಚೆನ್ನಾಗಿ ಕುದ್ದಿದ್ದಾದ ನಂತರ ಈ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ರಾಗಿ ಪೌಡರ್ ಏನು ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿಬಿಟ್ಟು ಕಂಟಿನ್ಯೂಸ್ ಆಗಿ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ಗಟ್ಟಿ ಅಂತ ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಅಲ್ವಾ, ರಾಗಿ ಗಂಜಿ ಅದಕ್ಕೆ ಬರುತ್ತೆ. ಸೊ ಆವಾಗ ಅದನ್ನು ನೋಡಿಕೊಂಡು ಬೇಕು ಅಂತ ಅನಿಸಿದ್ರೆ ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಟೇಸ್ಟ್ ನೋಡಿದೆ, ಉಪ್ಪು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಸ್ಬೇಕು ಮಾತ್ರ ಅದನ್ನು. ಅದು ಓಪನ್ ಮಾಡ್ತಿದ್ದ ಹಾಗೇ ಪೌಡರು ಒಳ್ಳೆ ಘಮ ಬರುತ್ತೆ. ಅದರಲ್ಲಿ ಜೀರಿಗೆ ಎಲ್ಲವೂ 1 kg ಆಗೋಷ್ಟು ಹಾಕಿ ಮಾಡಿಸಿರ್ತೀವಿ ನಾವು. ಹಾಗಾಗಿ ಚೆನ್ನಾಗಿ ಅದು ಘಮ ಬರುತ್ತೆ. ಸೊ ಎಕ್ಸ್ಟ್ರಾ ಏನೂ ಫ್ಲೇವರ್ಗಾಗಿ ನೀವೇನೂ ಹಾಕೋ ಹಾಗಿಲ್ಲ. ಅದೊಂದು ಸ್ವಲ್ಪ ಚೆನ್ನಾಗಿ ಕುದಿಯೋ ಟೈಮ್ನಲ್ಲಿ ಹಿತೈಷ್ಗೆ ನಾನಿಲ್ಲಿ ಡಿನ್ನರ್ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ. ಹುರುಳಿ ಜುಣ್ಕದ ಜೊತೆ ಅಕ್ಕಿ ರೊಟ್ಟಿ ಮತ್ತು ಸ್ವಲ್ಪ ತುಪ್ಪ, ಮನೆಯಲ್ಲೇ ಫ್ರೆಶ್ ಹೋಮ್ ಮೇಡ್ ತುಪ್ಪ ಅಂತ ಹೇಳಿದ್ದೆ ಅಲ್ವಾ, ಅವೈಲಬಲ್ ಇದೆ ಇವಾಗ ಅಂತ, ಅದನ್ನು ಸೇರಿಸಿ ಕೊಡ್ತಾಯಿದ್ದೀನಿ. ನಾನು ಸ್ವಲ್ಪ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮನೆಗೆ ಎತ್ತಿಟ್ಕೊಂಡಿದ್ದೀನಿ ಅದರಲ್ಲೇನೆ. ಸೊ ನೋಡಿ, ಇಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ಸ್ವೀಟ್ ಕಾರ್ನ್ ಬದಲಿಗೆ ಬೇರೆ ತರಕಾರಿಗಳನ್ನೂ ಸಹ ಹಾಕ್ಕೋಬೋದು. ಕ್ಯಾರೆಟ್, ಬೀನ್ಸು ಮತ್ತು ಬ್ರೊಕೊಲಿ ಅದನ್ನೆಲ್ಲ ಹಾಕ್ಕೋಬೋದು. ಅವಾಗ ಇನ್ನೂ ಚೆನ್ನಾಗಿರುತ್ತೆ ರಾಗಿ ಸೂಪ್ ಥರ. ಸೊ ನೋಡಿ, ಈ ಹದದಲ್ಲಿದ್ದಾಗ ನಾನು ಸ್ಟವ್ನ ಆಫ್ ಮಾಡಿ ಸರ್ವ್ ಮಾಡ್ಕೋತಾ ಇದ್ದೀನಿ. 2 ಬೌಲು ನನಗೇನೆ, ಯಾಕೆಂದರೆ ರೊಟ್ಟಿ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ರೊಟ್ಟಿ ಎಲ್ಲರಿಗೂ ಇಷ್ಟ. ರೊಟ್ಟಿ ಬದಲಿಗೆ ಯಾರೂ ಸೂಪ್ ಕುಡಿಯಲ್ಲ. ಸೊ ಹಾಗೇ ಪಾತ್ರೆನಲ್ಲಿಟ್ಟರೆ ಬಿಸಿ ಆರೋಗ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು 2 ಸಹ ಬೌಲ್ಗೆ ನಾನಿಲ್ಲಿ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ತಣ್ಣಗಾಗ್ಬಿಟ್ರೆ ಇದು ನನಗೆ ಅಷ್ಟಾಗಿ ಸೇರಲ್ಲ. ಇಲ್ಲಾಂದರೆ ಅದಕ್ಕೆ ಮೊಸರು ಮಜ್ಜಿಗೆನೋ ಹಾಕೋಬೇಕಾಗುತ್ತೆ. ಮೊದಲೇ ಇಲ್ಲಿ ತೆಳು ಕನ್ಸಿಸ್ಟೆನ್ಸಿ ಮಾಡಿರ್ತೀನಿ ಅಲ್ವಾ, ಮೊಸರು ಮಜ್ಜಿಗೆ ಹಾಕ್ಕೊಂಡ್ರೆ ಇನ್ನೂ ತೆಳು ಆಗುತ್ತೆ. ಸೂಪ್ ಆಗಿರೋದ್ರಿಂದ ಅಷ್ಟಾಗಿ ಇದಾಗಲ್ಲ. ನೀವೇನಾದರೂ ಗಂಜಿ ಥರ ಮಾಡಿಕೊಂಡು ಆಮೇಲೆ ಅದಕ್ಕೆ ಮೊಸರು ಮಜ್ಜಿಗೆನೋ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಹಸಿ ಈರುಳ್ಳಿನ ಹಾಕಿದ್ದೀನಿ. ನನಗೆ ಈರುಳ್ಳಿ ಫ್ರೈ ಮಾಡಿಬಿಟ್ರೆ ಇದರಲ್ಲಿ ಟೇಸ್ಟ್ ಇಷ್ಟ ಆಗಲ್ಲ. ಅದು ಕ್ರಂಚಿಯಾಗಿ ಸಿಗ್ತಾ ಇರಬೇಕು ಸೂಪ್ ಕುಡಿಬೇಕಾದ್ರೆ, ಆವಾಗ ನನಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದ್ರ ರಿವ್ಯೂಸನ್ನು ತುಂಬ ಜನ ನನಗೆ ಕೊಟ್ಟಿದ್ದೀರಾ. ಏನು ಡೆಲಿವರಿ ಆದ ನಂತರ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ನಿಮ್ಮ ಆರೋಗ್ಯ ಮಿತ್ರ ಹೆಲ್ತ್ ಮಿಕ್ಸ್ ಪೌಡರ್ ತುಂಬಾ ನನಗೆ ಹೆಲ್ಪ್ಫುಲ್ ಆಗಿದೆ. 1 ತಿಂಗಳಲ್ಲಿ ಅರೌಂಡ್ 3.5 kg ಆಗೋಷ್ಟು ಕಡಿಮೆ ಆಗಿದ್ದೀನಿ ಅಂತ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವೂ ಸಹ ಟ್ರೈ ಮಾಡಿ ನೋಡ್ಬೋದು. ಅದರಲ್ಲಿ ಈ ರೀತಿ ಸೂಪ್ ಮಾಡ್ಕೋಬೋದು, ಗಂಜಿ ಮಾಡ್ಕೋಬೋದು, ಮೀಲ್ ರಿಪ್ಲೇಸ್ಮೆಂಟ್ ಥರ. ಬೆಳಗ್ಗೆ ಹೊತ್ತು ತಿಂಡಿ ಬದಲಿಗಾದರೂ ನೀವು ಅದನ್ನು ಗಂಜಿ ತೊಗೋಬೋದು, ಇಲ್ಲ ನೈಟ್ ಡಿನ್ನರ್ ಬದಲಿಗಾದ್ರೂ ಸಹ ಅದನ್ನು ಗಂಜಿ ಮಾಡಿಕೊಂಡು ತೊಗೋಬೋದು. ಆ್ಯಂಡ್ ಹಾಗೆಯೇ ಸುಮಾರು ಜನ
ರಾಗಿ ಮಾಲ್ಟ್ಗಳು ಏನೇ ಹಾಲಿಗೆ ಹಾಕಿದ್ರೆ ಗಂಟಾಗುತ್ತೆ ಅಂತ ಹೇಳ್ತಾ ಇದ್ರಿ. ತುಂಬ ಚೆನ್ನಾಗಿ ಪಲ್ಟಾಯಿಸಿದ್ರೆ ಏನು ಗಂಟಾಗಲ್ಲ. ಅಕಸ್ಮಾತ್ ಎಷ್ಟೇ ನೀವು ಪಲ್ಟಾಯಿಸಿದ್ರೂ ಗಂಟಾಗುತ್ತೆ ಅಂತ ಅಂದರೆ ಈ ರೀತಿ ಮಾಡಿ ನೋಡಿ. ಒಂದು ಲೋಟಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ರಾಗಿ ಮಾಲ್ಟನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಲೋಟಕ್ಕೆ ಮಾಡ್ತಾ ಇರೋದು ಹಾಲು, ಹಾಗಾಗಿ 2 ಸ್ಪೂನ್ ರಾಗಿ ಮಾಲ್ಟ್ ಹಾಕಿದ್ದೀನಿ. ಇದು ರಾಗಿ ಚೋಕೋ ಮಾಲ್ಟ್. ಬೆಳಗ್ಗೆ ಹಿತೈಷ್ಗೆ ಹಾಗೆ ಪ್ರದೀಪ್ಗೆ ನಾನು ಮಾಡಿ ಕೊಡ್ತಾ ಇರೋವಂಥದ್ದು. ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಸ್ವಲ್ಪನೂ ಸ್ಪೂನಿನ ಸಹಾಯದಿಂದ ಗಂಟಿಲ್ಲದೆ ಇರೋ ರೀತಿ ಫಸ್ಟ್ ಮಿಕ್ಸ್ ಮಾಡಿಟ್ಕೊಬಿಡಿ. ಆಮೇಲೆ ಅದಕ್ಕೆ ಬಿಸಿ ಹಾಲನ್ನು ಸೇರಿಸಿ ಮಿಕ್ಸ್ ಮಾಡಿದ್ರೆ ನೋಡಿ ಸ್ವಲ್ಪನೂ ಸಹ ಗಂಟಿಲ್ಲದೆ ಇರೋ ರೀತಿ ರಾಗಿ ಮಾಲ್ಟ್ ರೆಡಿ ಆಗುತ್ತೆ. ಇಲ್ಲ ತುಂಬಾ ಗಂಟು ಆಗ್ತಾ ಇದೆ ಅಂತ ಅನಿಸಿದ್ರೆ ನೀವು ಅದನ್ನು ಸೋಸಿನೂ ಸಹ ಕೊಡ್ಬೋದು. ಯಾಕೆಂದರೆ ಇದರಲ್ಲಿ ಬಾದಾಮಿ ಗೋಡಂಬಿ ಎಲ್ಲ ಹಾಕಿರ್ತೀವಿ ಅಲ್ವಾ, ಸೋಸ್ಬಿಟ್ರೆ ಅದು ಹೋಗ್ಬಿಡುತ್ತೆ. ಹಾಗಾಗಿ ಈ ರಾಗಿ ಮಾಲ್ಟ್ಗಳನ್ನ ಅಷ್ಟಾಗಿ ಸೋಸಬೇಡಿ, ಹಾಗೇ ಕೊಡಿ ಮಕ್ಕಳಿಗೆ ಅಂತ ಹೇಳ್ತೀನಿ ನಾನು. ನೆನ್ನೆ ವಿಡಿಯೋದಲ್ಲಿ ಊರಿಂದ ತುಪ್ಪ ಅಂದರೆ ಬೆಣ್ಣೆ ತರಿಸಿದ್ದೀನಿ. ತುಪ್ಪಕ್ಕೆ ಯಾರ್ಯಾರು ಏನು ಬೇಕಿತ್ತು, ಔಟ್ ಆಫ್ ಸ್ಟಾಕ್ ಆಗಿದೆ, ನೆಕ್ಸ್ಟ್ ತಂದಾಗ ಹೇಳಿ ಅಂತ ಅಂದಿದ್ರಿ. ಕಮೆಂಟ್ ಮಾಡಿ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು ಅಂತ ಹೇಳಿದ್ದೆ ಅಲ್ವಾ. ತುಂಬ ಆರ್ಡರ್ಸ್ ಬಂದಿದೆ. ಸೊ ಆರ್ಡರ್ಸ್ ಬಂದಿರೋ ಅಷ್ಟನ್ನು ಸಹ ನಾನಿಲ್ಲಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಆಲ್ಮೋಸ್ಟ್ ಒಂದು 7.5 ಲೀಟರ್ಸ್ ಆಗುವಷ್ಟು ತುಪ್ಪ ಆರ್ಡರ್ ಬಂದಿತ್ತು. ಅದರಲ್ಲಿ 1/2 ಲೀಟರ್ ಮಿಕ್ಕಿದೆ, ಅಂದರೆ ಕಾಲು ಲೀಟರ್ ಆಗುವಷ್ಟು 2 ಬಾಟಲ್ ಆಗುವಷ್ಟು ಮಿಕ್ಕಿದೆ. ಅದನ್ನು ಬೇಕು ಅಂದರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಇದು ಬಂದು ಎಮ್ಮೆ ತುಪ್ಪ ಆಗಿರುತ್ತೆ. ಹಾಗೆಯೇ ಮನೆಗೂ ಸಹ ಒಂದು 1/2 ಲೀಟ್ರ್ ಆಗುವಷ್ಟು ಅದರಲ್ಲೇ ನಾನು ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಏನು ಅಂತ ಅಂದರೆ, ನಮ್ಮಲ್ಲಿ ಯಾವುದೇ ಪ್ರಾಡಕ್ಟ್ ಹೊಸದಾಗಿ ತಯಾರಾದ್ರೂ ಅದನ್ನು ಫಸ್ಟ್ ಮನೆಗೆ ಅಂತ ಒಂದು ಸ್ವಲ್ಪ ಫಿಲ್ ಮಾಡಿ ಇಟ್ಕೊಬಿಡ್ತೀನಿ ನಾನು. ಮನೆಯಲ್ಲಿ ಪ್ರದೀಪ್ ಮತ್ತು ಹಿತೈಷು ಹಾಲು ಕುಡಿತಾ ಇರ್ತಾರೆ ಅಲ್ವಾ, ಸೊ ಒಂದೊಂದು ದಿನ ಒಂದೊಂದು ಹಾಕ್ಕೊಡ್ತೀನಿ. ಇದು ABC ಫ್ರೆಶ್ ಆಗಿ ರೆಡಿಯಾಗಿದೆ, ABC ಮಾಲ್ಟ್ ಮಿಕ್ಸು. ಸೊ ಅದನ್ನು ಒಂದು ಬಾಕ್ಸ್ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದು 1 ವೀಕ್ ಆಗುವಷ್ಟು ನಮಗೆ ಆಗುತ್ತೆ. ಸೊ ABC ಮಿಲ್ಕ್ ಮಿಕ್ಸ್ ನಿಮಗೆ 100 ಗ್ರಾಮ್ಸು 250, 500 ನೀವು ಹೇಗೆ ಕೇಳ್ತೀರಾ ಹಾಗೆ ನಾವು ಪ್ಯಾಕ್ ಮಾಡಿ ಕೊಡ್ತೀವಿ. ಸೊ ಇದಂತೂ ತುಂಬಾ ಹೈ ಡಿಮ್ಯಾಂಡಲ್ಲಿರೋವಂಥ ಪ್ರಾಡಕ್ಟ್. ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ನಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ತುಪ್ಪ ನೋಡ್ಬೋದು ನೀವು, ತುಪ್ಪ ಎಷ್ಟು ಮರಳಾಗಿ ಸಖತ್ತಾಗಿದೆ ಟೇಸ್ಟು. ನೆಕ್ಸ್ಟು ಈ ವೀಕ್ ನೋಡ್ತೀವಿ. ಮತ್ತು ಊರಿಂದ ಬೇಕಾದರೆ ಬೆಣ್ಣೆ ಅದು ಹಸುದು ತುಂಬ ಜನ ಕೇಳ್ತಾ ಇದ್ದೀರಾ. ಹಸುವಿನ ತುಪ್ಪ ಬೇಕು ನಮಗೆ, ಎಮ್ಮೆದು ಬೇಡ ಅಂತ. ಹಾಗಾಗಿ ನೋಡ್ತೀವಿ, ಟ್ರೈ ಮಾಡ್ತೀವಿ. ಸಿಕ್ತು ಅಂತ ಅನಿಸಿದ್ರೆ ಖಂಡಿತ ನಾನು ತಿಳಿಸ್ಕೊಡ್ತೀನಿ. ನೀವು ಬೇಕಾದರೆ ಆವಾಗ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಆ್ಯಂಡ್ ಡೇಟ್ಸ್ ಮತ್ತು ನಟ್ಸ್ ಲಡ್ಡುನಲ್ಲಿ ಇನ್ನೊಂದು ಏನಂದರೆ, ಒಬ್ಬರು ನನಗೆ ವೀಣಾ ಅಂತ ಅನ್ನೋರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಅವ್ರಿಗೆ ಕೋಕೋನಟ್ ಆಗಲ್ಲ, ಅಂದರೆ ಡ್ರೈ ಕೋಕೋನಟ್ ಏನು ನಾವು ಕೊಬ್ಬರಿ ಹಾಕ್ತೀವಲ್ವ ಅದು ನಮಗೆ ಆಗಲ್ಲ. ಸೊ ಹಾಗಾಗಿ ನನಗೆ ಅಂಟು ಮತ್ತು ಮಖಾನ ಅದ್ರ ಬದಲು ಹಾಕಿ ನನಗೆ ಮಾಡಿಕೊಡಿ ಅಂತ. ಸೊ ಅವರಿಗೋಸ್ಕರ ಇಲ್ಲಿ ಅವರು 1 kg ಆರ್ಡರ್ ಮಾಡ್ಕೊಂಡಿದ್ರು ನನ್ನ ಹತ್ರ. ಹಾಗಾಗಿ 1 kgಗೆ ಇಲ್ಲಿ ಅವ್ರಿಗಾಗುವಷ್ಟು ಮಾತ್ರ ಇಲ್ಲಿ ಸ್ಪೆಷಲಾಗಿ ರೆಡಿ ಮಾಡ್ತಾಯಿದ್ದೀವಿ. ಈ ರೀತಿ ಚೇಂಜಸ್ ಬೇಕು ಅಂತ ಅಂದ್ರೂ ಸಹ ನಾನು ಮಾಡಿ ಕೊಡ್ತೀನಿ. ಏಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಅಲರ್ಜಿ ಆಗುತ್ತೆ ಅಲ್ವಾ, ಹಾಗಾಗಿ ಅವರಿಗೆ ಅದು ಬೇಡ ಅಂತ ಅಂದರು. ಆ್ಯಂಡ್ ಅದು ಸ್ಮಾಲ್ ಕ್ವಾಂಟಿಟಿನಲ್ಲಿದ್ದರೆ ನನಗೆ ಮಾಡೋಕ್ಕಾಗಲ್ಲ. ನೀವೇನಾದರೂ ಈ ರೀತಿ ಚೇಂಜಸ್ ಮಾಡಿ ಕೊಡಬೇಕು ಅಂತ ಅಂದರೆ 1 kg, 1.5 kg, 2 kgನಲ್ಲಿ ನೀವು ಮಾಡಿಕೊಟ್ರೆ ನಾನು ಖಂಡಿತ ಮಾಡಿಕೊಡ್ತೀನಿ.